ಈ ಪಾಯಿಂಟ್ಸ್ ಟೇಬಲ್ ಅಲ್ಲಿ RCB ಮುಂದೆ ಕ್ಯೂ ಅಂತ ಇದೆಯಲ್ಲ, ಅದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ RCB ಫ್ಯಾನ್ಸ್ ಗಳಿಗೆ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. RCB ಅಂತೂ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇದ್ದಾರೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಇಂದ ಟಾಪ್ 1 ಪೊಸಿಷನ್ ಇಂದ ಈ ಒಂದು ಯಾವ ಟೀಮ್ ಕೂಡ RCB ನ ಕೆಳಗಿಳಿಸಕ್ಕೆ ಚಾನ್ಸ್ ಇಲ್ಲ ಬಿಡಿ. ಆ ಒಂದು ಪೊಸಿಷನ್ RCB ಗೆ ಫಿಕ್ಸ್ ಆಗಿಬಿಟ್ಟಿದೆ. ಅಂಡ್ ಇವತ್ತು SRH ವರ್ಸಸ್ CSK ಈ ಎರಡು ಟೀಮ್ ಅಂತೂ ನಿಜವಾಗ್ಲೂ ಬಾಯಿಗೆ ಬಂದಿದೆ ಇವಾಗ. ಬಿಕಾಸ್ CSK ಇವತ್ತಿನ ಮ್ಯಾಚ್ ನ ಗೆಲ್ಲಬೇಕು, SRH ಕೂಡ ಗೆಲ್ಲಬೇಕು. ಯಾರು ಸೋಲ್ತಾರೋ ಈ ಒಂದು ಪ್ಲೇ ಆಫ್ ಇಂದ ಸ್ವಲ್ಪ ಆಚೆ ಹೋದಂಗೆ ಅನ್ಕೊಳ್ಳುತ್ತೆ. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಸಖತ್ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಅಂಡ್ ನಿನ್ನೆ RCB ಪಂಜಾಬ್ನ ಸೋಲಿಸ್ಬಿಟ್ಟು ಪಾಪ ಗುರು ಪಂಜಾಬ್ ಏನು ಪಾಪ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಸೀಸನಲ್ಲಿ ಕಿಂಗ್ಗಳ ಥರ ಹಂಗೆ ಮೆರಿತಾ ಇದ್ರು ಪಾಯಿಂಟ್ಸ್ ಟೇಬಲಲ್ಲಿ ಮತ್ತು IPL ಅಲ್ಲಿ. ಬಟ್ ಇವಾಗ ಅವ್ರನ್ನ ಗತಿನೇ ಇಲ್ಲ, ಯಾವ ಟೀಮು ಕೂಡ ಕೇಳೋದಕ್ಕೆ. ಎಲ್ಲ ಟೀಮು ಕೂಡ ಹೊಡೆದಿದ್ದಾರೆ, 6 ಮ್ಯಾಚ್ ಕೂಡ ಸೋಲಿಸಿದ್ದಾರೆ. ಆ್ಯಂಡ್ DC ಅಂತೂ ಸರ್ಪ್ರೈಸು. ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅನ್ನ ಸೋಲ್ಸ್ಬಿಟ್ಟು ನಿನ್ನೆ ರಾಜಸ್ಥಾನ್ ರಾಯಲ್ಸ್ಗೆ ಇವಾಗ ಬಾಯಿಗೆ ಬರ್ಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಆಪರ್ಚುನಿಟಿ ಇತ್ತು ಈ ಒಂದು ಈಸಿಯಾಗಿ ಏನಾದರೂ DC ಮೇಲೆ ಗೆದ್ಬಿಟ್ಟಿದ್ರೆ ಪಾಯಿಂಟ್ಸ್ ಟೇಬಲ್ ಮೇಲೆ ಹೋಗ್ಬಿಟ್ಟು ಮತ್ತೆ ಕ್ವಾಲಿಫೈ ಕೂಡ ಆಗ್ಬೋದಾಗಿತ್ತು ಈಸಿಯಾಗಿ. ಬಟ್ ಇವಾಗ ಬಾಯಿಗೆ ಬರ್ಸ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲ ಟೀಮು ಕೂಡ ಅವ್ರವ್ರ ಪರ್ಫಾರ್ಮ್ ಮೇಲೆ ಬಾಯಿಗೆ ಬರ್ಸ್ಕೊಂಡಿದ್ದಾರೆ ಬಿಡಿ ಪ್ಲೇ ಆಫ್ಗೆ. ಇಲ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದೀರಾ, RCBನ ಯಾವುದೇ ಟೀಮು ಕೂಡ ಆಲ್ರೆಡಿ ಹೇಳ್ದಂಗೆ ಪಾಯಿಂಟ್ಸ್ ಟೇಬಲ್ ಇಂದ ಫಸ್ಟ್ ಪೊಸಿಷನ್ ಇಂದ ಅದು ಅಲ್ಲಿಂದ ಕೆಳಗಿಳಿಸಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ GT ನೋಡ್ತಾ ಇರ್ಬೋದು ನೀವಾಗ 13 ಮ್ಯಾಚಲ್ಲಿ 8 ಆಗಿದ್ದಿದ್ರೆ ಇನ್ನೊಂದು ಗೆದ್ರು ಕೂಡ 9 ಮ್ಯಾಚ್ ಗೆದ್ದಾಗುತ್ತೆ. ಓಕೆನಾ, ಸ್ಟಿಲ್ ಅವರು 18 ಪಾಯಿಂಟ್ನ ತಗೋತಾರೆ. ಬಟ್ RCB ರನ್ ರೇಟ್ ನೋಡಿ, RCB ರನ್ ರೇಟ್ ಅಂತೂ ಯಾವ ಟೀಮು ಕೂಡ ಮ್ಯಾಚ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. GTಗೆ ನೆಕ್ಸ್ಟ್ ಮ್ಯಾಚ್ ಇರೋದು GTಗೆ ನೆಕ್ಸ್ಟ್ ಮ್ಯಾಚ್ ಇರೋದು CSK ಮೇಲೆ. ಓಕೆನಾ, ಅವ್ರ ಮೇಲೆ ಐ ಮಾರ್ಜಿನಲ್ಲಿ ಗೆದ್ರು ಕೂಡ ಚಾನ್ಸೇ ಇಲ್ಲ. ಬಿಕಾಸ್ RCB ರನ್ ರೇಟ್ ಅಂತೂ ಸಕ್ಕತ್ತಾಗಿದೆ. ಅಂಡ್ SRH ಇವತ್ತು CSK ಅಗೇನ್ಸ್ಟ್ ಗೆಲ್ಲೇಬೇಕು. ಬಿಕಾಸ್ SRHಗೆ ಇವತ್ತು CSK ಅಗೇನ್ಸ್ಟ್ ಗೆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮತ್ತೆ ಪ್ಲೇ ಆಫ್ಗೆ ಒಂದು ಡ್ರೀಮ್ ಅಲೈವ್ ಇರುತ್ತೆ. ಇಲ್ಲ ಅಂತೆಲ್ಲ ಸತ್ತಂಗೆ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಪಾಯಿಂಟ್ಸ್ ಟೇಬಲ್ ಇರೋದು. ಬಿಕಾಸ್ ಈ 2 ಮ್ಯಾಚಲ್ಲಿ 2 ಕೂಡ ಗೆದ್ರೆ ಟಾಪ್ 2ನ ಫಿನಿಶ್ ಮಾಡ್ಬೋದು. ಯಾವಾಗ GT ಅನ್ನೋದು ಸೋತ್ರೆ ಮಾತ್ರ. ಅಂಡ್ ಫಸ್ಟ್ ಇವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದನ್ನ ನೋಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಸೋತಿದ್ದಾರೆ. ಅಂಡ್ ಪಂಜಾಬ್ಗಂತೂ ಯಾಕೋ ಇನ್ನ ಸ್ಟಿಲ್ 4th ಪೊಸಿಷನ್ ಇದ್ದಾರೆ ಬಿಡಿ. ಬಟ್ CSK ಏನಾದರೂ ಗೆದ್ಬಿಟ್ರೆ ಇವತ್ತು CSK ಮೇಲೆ ಬರ್ತಾರೆ. ಅಂಡ್ SRH ಅಂಡ್ ಪಂಜಾಬ್ಗೆ ಬಾಯಿಗೆ ಬರೆಸ್ತಾರೆ. ಹಂಗೆ ಏನಾದರೂ SRH ಗೆದ್ಬಿಟ್ರೆ SRH ಮತ್ತೆ GT ಈ ಒಂದು ಕ್ವಾಲಿಫೈಗೆ ಈಸಿ ಆಗಿಬಿಡುತ್ತೆ. ಬಟ್ CSK ಗೆಲ್ಲಬೇಕು ಇವತ್ತು. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಇನ್ನ ಮಜವಾಗಿ ಕಾಣಿಸುತ್ತೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಇನ್ನ ಚಾನ್ಸ್ ಇದೆ, ಇಲ್ಲ ಅಂತಲ್ಲ. ಬಿಕಾಸ್ 12 ಮ್ಯಾಚಲ್ಲಿ 6 ಆಗಿದ್ದಾರೆ. ನಿನ್ನೆ ಏನಾದರೂ ಗೆದ್ಬಿಟ್ಟಿದ್ರೆ DC ಅಗೇನ್ಸ್ಟ್ ಇನ್ನ ಈಸಿ ಆಗ್ಬಿಡ್ತಾ ಇತ್ತು. CSK ಮತ್ತೆ SRH ಅಂಡ್ ಪಂಜಾಬ್ಗೆ 3 ಟೀಮು ಕೂಡ ಬಾಯಿಗೆ ಬರ್ಸ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸೋತಿದ್ದು. ಅಂಡ್ DC ಅವರು ಸ್ಲೋಗೆ ಬರ್ತಾ ಇದ್ದಾರೆ ಈ ಒಂದು ಸೀಸನಲ್ಲಿ. ಪ್ಲೇ ಆಫ್ಗೆ ಸ್ಲೋಗೆ ಬರ್ತಾ ಇದ್ದಾರೆ. ಇವ್ರಿಗೆ ಯಾವ ಥರ ಚಾನ್ಸ್ ಇದೆ ಅಂತ ಹೇಳಿದ್ರೆ, ಇವಾಗ ಮೇಲಿದ್ರಲ್ಲ 6, 5, 4, 3 ಈ ಪೊಸಿಷನ್ ಇರೋರೆಲ್ಲ ಕೂಡ ಸೋಲ್ಬೇಕು. ಅವಾಗಲೇ DCಗೆ ಚಾನ್ಸ್ ಇರುತ್ತೆ. 7 ಮ್ಯಾಚ್ನ ಗೆದ್ರೂ ಕೂಡ ಕ್ವಾಲಿಫೈ ಆಗ್ಬೋದು. ಬಟ್ ಆ ಒಂದು ಪ್ರಾಬಬಿಲಿಟಿ ಪಾಸಿಬಲ್ ಇರೋದು ತುಂಬ ಕಷ್ಟ. ಬಿಕಾಸ್ CSKಗೆ ಇನ್ನ 2 ಮ್ಯಾಚ್ ಇದೆ. SRHಗೆ ನೆಕ್ಸ್ಟ್ ಇವತ್ತು CSK ಮೇಲೆ ಮುಗಿದ ತಕ್ಷಣ ನೆಕ್ಸ್ಟ್ ಮ್ಯಾಚ್ ಇರೋದು RCB ಮೇಲೆ. RCB ಆಡ್ತಾ ಇರೋದು ನೋಡಿದ್ರೆ SRH ಉಡೀಸ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಮ್ಯಾಚು ಇವತ್ತಿನ ಮ್ಯಾಚ್ನ ಗೆಲ್ಲೇಬೇಕು. SRH ಮತ್ತು ಪಂಜಾಬ್ ಅವ್ರಿಗೆ ಇನ್ನೊಂದು ಮ್ಯಾಚ್ ಇರೋದು ಅವ್ನಿಗೆ LSG ಅಗೇನ್ಸ್ಟ್. ಓಕೆನಾ, LSG ಅಂತೂ ಎಲ್ಲರಿಗೂ ಹರ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚು CSKಗೆ ಹರ್ಟ್ ಮಾಡಿದರೆ, ನೆಕ್ಸ್ಟ್ ಮ್ಯಾಚು ಪಂಜಾಬ್ಗೆ ಹರ್ಟ್ ಮಾಡಿದ್ರು ಮಾಡ್ಬೋದು. ಆ್ಯಂಡ್ CSKಗೆ 2 ಮ್ಯಾಚ್ ಇರೋದು. ಇವತ್ತು SRH ಅಗೇನ್ಸ್ಟ್ ಆಡ್ತಾರೆ. ನೆಕ್ಸ್ಟು GT ಮೇಲೆ ಆಡ್ತಾರೆ. GT ಕೂಡ ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್, ಅವರು ಕೂಡ ಗೆಲ್ಲೇಬೇಕು. ಯಾಕಂತ ಹೇಳಿದ್ರೆ ಟೇಬಲ್ ಟಾಪ್ 2 ಫಿನಿಶ್ ಮಾಡಬೇಕಂದ್ರೆ ನೆಕ್ಸ್ಟ್ ಮ್ಯಾಚ್ನ ಗೆಲ್ಲಬೇಕು. ಅಂಡ್ CSK ಅವರು ಕೂಡ ಗೆಲ್ಲಬೇಕು, ಪ್ಲೇ ಆಫ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇದೊಂಥರ ಸಕ್ಕತ್ತಾಗಿದೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ನೆಕ್ಸ್ಟ್ LSG ಮತ್ತು MI ಮೇಲೆ ಇದೆ. ಈ 2 ಟೀಮ್ ಕಳ್ಕೊಳ್ಳೋದು ಏನೂ ಇಲ್ಲ ಈ ಒಂದು ಸೀಸನ್. ಈ 2 ಟೀಮ್ ಆಲ್ರೆಡಿ ಏನೋ ಎಲಿಮಿನೇಟೆಡ್ ಆಗಿಬಿಟ್ಟಿದ್ದಾರೆ. ಸೊ ಚಾನ್ಸ್ ಇಲ್ಲ ಈ 2 ಟೀಮ್ಗೆ ಮತ್ತೆ ಕಳ್ಕೊಳ್ಳೋಕ್ಕೂ ಕೂಡ ಏನಿಲ್ಲ. ಬಟ್ ಆಲ್ರೆಡಿ ಹರ್ಟ್ ಮಾಡ್ತಾ ಇದ್ದಾರೆ ಬೇರೆ ಟೀಮು ಕೂಡ. ಬಟ್ ಹೇಳೋಕ್ಕಾಗಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು ಈ ಒಂದು ಸೀಸನ್ ಕ್ವಾಲಿಫೈ ಆಗ್ತಾರೆ ಅಂತ. ಬಿಕಾಸ್ ಈ 2 ಟೀಮ್ ಅಂತೂ ಡೇಂಜರಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಸೀಸನ್ ಮುಗಿಯೋ ಟೈಮಲ್ಲಿ. ಅಂಡ್ DCಗೆ ನೆಕ್ಸ್ಟ್ ಮ್ಯಾಚ್ ಇರೋದು KKR ಮೇಲೆ. KKR ಕೂಡ ಸ್ಟಿಲ್ ಪಾಸಿಬಿಲಿಟೀಸ್ ಇದೆ ಪ್ಲೇ ಆಫ್ಗೆ ಬರೋದಕ್ಕೆ. ಬಟ್ KKR ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ನೆಕ್ಸ್ಟು KKRಗೆ MI ಮತ್ತು DC ಮೇಲೆ ಮ್ಯಾಚ್ ಇರೋದು. MI ಮತ್ತು DC ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಸೊ ಹೆಂಗಾಗಿದೆ ಅಂದರೆ ಈ ಒಂದು ಸೀಸನ್ನು ಕೆಳಗಡೆ ಇರೋರಿಗೆ ಎಲ್ಲರೂ ಕೂಡ ಹರ್ಟ್ ಮಾಡ್ತಾಯಿದ್ದಾರೆ, ಮೇಲಿರೋರಿಗೆ ಅವರವರೇ ಬಾಯಿ ಬರ್ಸ್ಕೊತಾ ಇದ್ದಾರೆ. ಸ್ಟಾರ್ಟಿಂಗ್ ಸೀಸನಲ್ಲಿ ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಬಟ್ ಇವಾಗ ನೋಡಿದ್ರೆ ಏನು ಅಂದ್ಕೊಂಡಂಗೆ ಏನೂ ಆಗ್ತಲ್ಲ. ಅದರಲ್ಲಿ ಪಂಜಾಬ್ ಅವರು ಮತ್ತು SRH ಅವರು ಅಂಡ್ CSK ಚೆನ್ನಾಗಿ ಆಡಿದ್ರು ಆಫ್ ಸೀಸನ್ ಆದಮೇಲೆ. ಬಟ್ ಇವಾಗ ಎಲ್ಲರೂ ಕೂಡ ಬಾಯಿಗೆ ಬಂದಿದೆ. ಆ್ಯಂಡ್ ಇವತ್ತು
SRH ಮತ್ತೆ CSK ಓಕೆನಾ. ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಟೀಮು ಕೂಡ ಕ್ರೂಷಿಯಲ್ ಮ್ಯಾಚ್ ಗೆಲ್ಲೇಬೇಕು. ಅಂಡ್ ಆಲ್ರೆಡಿ SRH CSK ಅಗೇನ್ಸ್ಟ್ ಗೆದ್ಬಿಟ್ಟಿದ್ದಾರೆ, ಸೊ ಗೆದ್ದಿದ್ದಾರೆ. ಬಟ್ ಇವತ್ತಿನ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಿದ್ರೆ, ಇವತ್ತು ಮ್ಯಾಚ್ ನಡೀತಾ ಇರೋದು ಚಿದಂಬರ ಸ್ಟೇಡಿಯಂ ಚಪಾಕಲ್ಲಿ. ಸೊ ಈ ಒಂದು ಪಿಚ್ ಅಲ್ಲಂತೂ ಅವರ ಸ್ಕೋರ್ ಇರೋದು 200 ಓಕೆನಾ. ಎಲ್ಲ ಟೀಮು ಕೂಡ ಬಂದು ಹೊಡೆದೋಗ್ತಾರೆ. ಅಂಡ್ CSK LSG ಅಗೇನ್ಸ್ಟ್ ಲಾಸ್ಟ್ ಮ್ಯಾಚ್ ನ ಚಪಾಕ್ ಸ್ಟೇಡಿಯಂ ಅಲ್ಲಿ ಗೆದ್ದಿದ್ದಾರೆ. ಅದು ಯಾವ ತರ ಈ ಒಂದು IPL ಹಿಸ್ಟ್ರಿಯಲ್ಲಿ CSK ಅವರು 200% ರನ್ ಚೇಸೇ ಮಾಡಿರಲಿಲ್ಲ. ಆ ಒಂದು ರನ್ ಕೂಡ ಚೇಸ್ ಮಾಡಿದ್ದು. ಅಂಡ್ LSG ಅಗೇನ್ಸ್ಟ್ ಕೂಡ ಗೆದ್ದಿದ್ದು. ಬಟ್ ಲಾಸ್ಟ್ ಮ್ಯಾಚ್ LSG ಅಗೇನ್ಸ್ಟ್ ಅವ್ರು ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ಸಿದ್ದಾರೆ. ಅಂಡ್ SRH ಲಾಸ್ಟ್ ಮ್ಯಾಚ್ GT ಅಗೇನ್ಸ್ಟ್ ಸೋತಿದ್ದಾರೆ. ಸೊ GT ಹೊಡೆದಿದ್ದೆ 168, ಬಟ್ ಇವ್ರು 80ಕ್ಕೆ ಆಲ್ ಔಟ್. ಯಾವ ತರ ಬೌಲಿಂಗ್ ಹಾಕಿದ್ದು GT. ಅವತ್ತಿನ ಮ್ಯಾಚ್ ಏನಾದ್ರು ಗೆದ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿತ್ತಾಯ್ತು ಪಾಯಿಂಟ್ಸ್ ಟೇಬಲ್. ಬಟ್ ಅನ್ಫಾರ್ಚುನೇಟ್ಲಿ SRH ಸೋತಿದ್ದು ಬಿಡಿ. ಅಂಡ್ ಇವತ್ತಂತೂ ಪಿಚ್ ರಿಪೋರ್ಟ್ ಸಕ್ಕತ್ತಾಗಿದೆ, ಬಿಕಾಸ್ 200 ಇದ್ದೇ ಇದೆ. ಅಂಡ್ ಏನಾದ್ರು SRH ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಪಕ್ಕ CSKಗೆ ಬಾಯಿಗೆ ಬರುತ್ತೆ. ಬಿಕಾಸ್ SRH ಏನೋ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಹೇಳ್ತಾ ಇದ್ದೀನಿ, ಅವ್ರೇನೋ ಮಿನಿಮಮ್ 230 ಹೊಡೆದು ಬಿಟ್ರೆ SRH ಅದನ್ನು CSK ಚೇಸ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಈ ಒಂದು ಟೀಮಲ್ಲಿ ಸಂಜು ಸ್ಯಾಮ್ಸನ್ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅಂಡ್ ರುತುರಾಜ್ ಗಾಯಕ್ವಾಡ್ ಅಪ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಅಂಡ್ ಉರ್ವಿಲ್ ಪಟೇಲ್ ಕೂಡ ಬಂದಂಗೆ ಹೊಡಿತಾರೆ. ಇನ್ಯಾರಿದ್ದಾರೆ, ಕಾರ್ತಿಕ್ ಶರ್ಮಾ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಓಕೆ. ಬಟ್ ಸಂಜು ಸ್ಯಾಮ್ಸನ್ ಇಂದ ಕ್ರೂಷಿಯಲ್ ಇನ್ನಿಂಗ್ಸ್ ಬೇಕೇ ಬೇಕು ಇವತ್ತು CSKಗೆ. ಅಂಡ್ ಈ ಒಂದು ಪಿಚ್ಚು ಆಕ್ಚುಲಿ ಸ್ಪಿನ್ನರ್ಸ್ಗೆ ಸಕ್ಕತ್ತಾಗಿದೆ. ಸೊ ಲೋ ಪಿಚ್ ಇರುತ್ತೆ. ಅಂಡ್ ಸ್ಪಿನ್ನರ್ಸ್ ಯಾರು ಅಡ್ವಾಂಟೇಜ್ ಯೂಸ್ ಮಾಡ್ಕೋತಾರೆ ಅವರು ಸಖತ್ ಪರ್ಫಾರ್ಮ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಅಖಿಲ್ ಹುಸೇನ್ ಇದ್ದಾರೆ CSKಗೆ. ಅಂಡ್ ಇನ್ನೊಬ್ಬ ಪ್ಲೇಯರ್ ರಿಸ್ಟ್ ಸ್ಪಿನ್ನರು ಯಾರದು ನೂರ್ ಅಹಮದ್ ಇದ್ದಾರೆ, ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಅಂಡ್ CSKಗೆ ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಪರ್ಫಾರ್ಮ್ ಮಾಡಬೇಕು. ಅಂಡ್ ರುತುರಾಜ್ ಗಾಯಕ್ವಾಡ್ ಒಳ್ಳೆ ಸ್ಟಾರ್ಟ್ನೇ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಟೀಮಲ್ಲಿ ಆಕ್ಚುಲಿ ರುತುರಾಜ್ ಗಾಯಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ಪರ್ಫಾರ್ಮ್ ಮಾಡ್ತಿಲ್ಲ, ಅಪ್ ಅಂಡ್ ಡೌನ್ಸ್ ಆಗ್ತದೆ. ಆಲ್ರೆಡಿ ಸಂಜು ಸ್ಯಾಮ್ಸನ್ 200 ಕೂಡ ಹೊಡ್ತಿದ್ದಾರೆ. ಬಟ್ 200 ಆದ್ಮೇಲೆ ಆ ಥರ ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಮೇಲೆ CSK ಸಖತ್ ಡಿಪೆಂಡ್ ಆಗಿದೆ. ಸೊ ಗೆಲ್ಲೇಬೇಕು ಇವತ್ತಿನ ಮ್ಯಾಚ್ ಕೂಡ ಇವರು. ಅಂಡ್ ರುತುರಾಜ್ ಗಾಯಕ್ವಾಡ್ ಕನ್ಸಿಸ್ಟೆನ್ಸಿ ಅಂತೂ ಇಲ್ಲ, ಬಿಕಾಸ್ ಎವ್ರಿ ಮ್ಯಾಚ್ ಫೇಲ್ಯೂರ್ ಆಗ್ತಾ ಇದ್ದಾರೆ, ಒಂದೊಂದು ಮ್ಯಾಚ್ ಸಕ್ಸಸ್ ಆಗ್ತಾ ಇದ್ದಾರೆ. ಬಟ್ ಈ ಎರಡು ಓಪನರ್ಸ್ಗಳಿಂದ ಸಖತ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ CSK ಅವರಿಗೆ. ಅಂಡ್ ಉರ್ವಿಲ್ ಪಟೇಲ್ ಓಕೆ. ಸೊ ಒಂದು ಮ್ಯಾಚ್ನ ಗೆಲ್ಸ್ಕೊಡ್ತಾರೆ, ಅದೇ LSG ಅಗೇನ್ಸ್ಟ್ ಚಪಾಕ್ ಸ್ಟೇಡಿಯಂ ಅಲ್ಲಿ ಎಷ್ಟು ರನ್ಸ್ ಕೂಡ ಚೇಸ್ ಮಾಡಿಬಿಟ್ಟು. ಬಟ್ ಉರ್ವಿಲ್ ಪಟೇಲ್ ಆಡೋದೇ ಹಂಗೆ ಬಿಡಿ, ಬಂದ ಪುಟ್ಟ ಹೊಡೆದ ಪುಟ್ಟ ಓದ ಪುಟ್ಟ ಆ ಥರನೇ ಆಡೋದು. ಅಂಡ್ ಕಾರ್ತಿಕ್ ಶರ್ಮಾ ಅಂತೂ ಒಳ್ಳೆ ಟಚಲ್ಲಿ ಕಾಣಿಸ್ಕೋತಾ ಇದ್ದಾರೆ, ಎವ್ರಿ ಮ್ಯಾಚ್ ರನ್ಸ್ನ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಸೀಸನಲ್ಲಿ ಒಂದು 6-5 ಮ್ಯಾಚ್ ಅಂತೂ ಪರ್ಫಾರ್ಮೇ ಮಾಡಿಲ್ಲ. ಬಟ್ CSKಗೆ ಇವಾಗ ಆಪತ್ ಬಾಂಧವ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ 71 ಕೂಡ ಹೊಡೆದಿದ್ದಾರೆ LSG ಅಗೇನ್ಸ್ಟ್. ಅಂಡ್ ಡೆವಿಲ್ ಬ್ರೇವಿಸ್ ಓಕೆ. ಈ ಒಂದು CSK ಟೀಮ್ಗೆ ಈ ಒಬ್ಬ ಪ್ಲೇಯರಿಂದ ಪರ್ಫಾರ್ಮೆನ್ಸ್ ಅಂತೂ ಬರಲೇಬೇಕು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೀಸನ್ ಇವ್ರಿಗೆ ಇಂಜುರಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು 2-3 ಮ್ಯಾಚ್ನ ಮಿಸ್ ಮಾಡ್ಕೋತಾರೆ, ಮತ್ತೆ ಬರ್ತಾರೆ. ಸೊ ಕಂಪ್ಲೀಟ್ ಈ ಒಂದು ಟೀಮು CSK ಅವರು ಕಂಪ್ಲೀಟ್ ಡಿಪೆಂಡ್ ಆಗಿದ್ದು ಡೆವಿಲ್ ಬ್ರೇವಿಸ್ ಮೇಲೆ. ಬಟ್ ಇವರು ಪರ್ಫಾರ್ಮೆನ್ಸ್ ಅಂತೂ ಬರ್ತಾನೆ ಹೇಳ್ಕೊಡೋಷ್ಟು. ಅಂಡ್ ಶಿವಮ್ ದುಬೆ ಲಾಸ್ಟ್ ಮ್ಯಾಚ್ ಸಕ್ಕತ್ತಾಗಿ ಫಿನಿಶ್ ಮಾಡ್ತಾರೆ, 30 ರನ್ ಹೊಡೆದ್ಬಿಟ್ಟು. ಬಟ್ ಈ ಒಂದು ಟೀಮಲ್ಲಿ ನನ್ನ ಪ್ರಕಾರ ಪರ್ಫಾರ್ಮ್ ಮಾಡಬೇಕಾಗಿರೋದು ಓಪನರ್ಸ್ ಒಳ್ಳೆ ಸ್ಟಾರ್ಟ್ನ ಕೊಟ್ಟರೆ ಉರ್ವಿಲ್ ಪಟೇಲ್, ಕಾರ್ತಿಕ್ ಶರ್ಮಾ, ಡೆವಿಲ್ ಬ್ರೇವಿಸ್ ಅಂಡ್ ಶಿವಮ್ ದುಬೆ ಸಖತ್ ಫಿನಿಷರು. ಈ 4 ಜನ ಕೂಡ ಫಿನಿಷರ್ ಆಟನ ಆಡ್ತಾರೆ. ಇನ್ನೊಬ್ಬ ಜೊತೆಗೆ ಕೂಡ ಸೇರ್ಕೋತಾರೆ, ಅದೇ ಪ್ರಶಾಂತ್ ವೀರು. ಸೊ ಓಕೆ. ಅಂಡ್ ಬೌಲಿಂಗ್ ಅಲ್ಲಿ ಅಂತ ಹೇಳಿದ್ರೆ ಯಾರೋ ಓವರ್ಟನ್ಗೆ ಆಕ್ಚುಲಿ ಇಂಜುರಿ ಆಗಿದೆ, ಲಾಸ್ಟ್ ಮ್ಯಾಚ್ ಕೂಡ ಆಡಿಲ್ಲ. ಬಟ್ ಈ ಒಂದು CSK ಟೀಮ್ಗೆ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲರೂ ಕೂಡ ಈ ಒಂದು ಸಲ ಇಂಜುರಿ ಆಗಿರೋದು. ಖಲೀಲ್ ಅಹ್ಮದ್ ಇಂಜುರಿ ಆದ್ರು, ಓವರ್ಟನ್ ಇಂಜುರಿ ಆದ್ರು, ತುಂಬಾ ಜನ ಓಕೆನಾ. ಕಂಪ್ಲೀಟ್ ಈ ಒಂದು ಟೀಮಲ್ಲಿ ಪೇಸರ್ಸ್ ಎಲ್ಲರೂ, ಫಾರಿನ್ ಪ್ಲೇಯರ್ಸ್ ಎಲ್ಲರೂ ಕೂಡ ಇಂಜುರಿ ಆಗಿಬಿಟ್ಟಿದ್ದಾರೆ. ಅದೇ ಈ ಒಂದು ಟೀಮ್ಗೆ ಸಖತ್ ಅಡ್ವಾಂಟೇಜ್ ಅಲ್ಲ, ಡಿಸ್ಅಡ್ವಾಂಟೇಜು. ಅಂಡ್ ಮುಖೇಶ್ ಚೌಧರಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಪ್ ಅಂಡ್ ಡೌನ್ಸ್ ಕೂಡ ಆಗ್ತಾ ಇದೆ. ಲಾಸ್ಟ್ ಮ್ಯಾಚು ಅನ್ಸುಲ್ ಕಂಬಾಜ್ಗಂತೂ ನಾಯಿಗೆ ಹೊಡೆದಿದ್ದು 60 ರನ್ ಜಸ್ಟ್ 2.4 ಓವರ್ಸ್ ಅಲ್ಲಿ. ಅಂಡ್ ನೂರ್ ಅಹಮದ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಸೈಫರ್ ಜಾನ್ಸನ್ ಇವರು ಎಕ್ಸ್ಟ್ರಾ ಅಡಿಷನ್ ತಗೊಬಂದಿರೋದು. ಈ ಕಡೆ SRHಗೆ ಏನು ಅಡ್ವಾಂಟೇಜ್ ಇವತ್ತಿನ ಮ್ಯಾಚ್ ಅಂತ ಹೇಳಿದ್ರೆ, ಇವರಾದ್ರೂ ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ರೆ 230 ರನ್ CSK ಚೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ CSK ಅವರು ಅಷ್ಟು ರನ್ನ ಒಂದೇ ಸಲ IPL ಹಿಸ್ಟ್ರಿಯಲ್ಲಿ ಚೇಸ್ ಮಾಡಿರೋದು ಉರ್ವಿಲ್ ಪಟೇಲ್ ಹೆಲ್ಪ್ ಮಾಡಿರೋದ್ರಿಂದ. ಬಟ್ ಇವತ್ತಿನ ಮ್ಯಾಚಲ್ಲಿ ಏನಾದರೂ 230ನ ಆ ಒಂದು ಟಾರ್ಗೆಟ್ನ ಸೆಟ್ ಮಾಡಿಬಿಟ್ರೆ CSK ಅಂತೂ ಹಂಗೆ ಬಾಯಿಗೆ ಬರುತ್ತೆ. ಆ್ಯಂಡ್ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಸೊ 2-3 ಮ್ಯಾಚಿಂದ ಪರ್ಫಾರ್ಮ್ ಮಾಡ್ತಲ್ಲ ಈ ಎರಡು ಪ್ಲೇಯರ್ಸು. ಹೇಳೋಕ್ಕಾಗಲ್ಲ, ಚಪಾಕ್ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಅಂತೂ ಪ್ಯಾರಡೈಸು, ನಿಂತ್ಕೊಂಡು ಹೊಡಿತಾ ಇರ್ತಾರೆ. ಆ್ಯಂಡ್ ಇಶಾನ್ ಕಿಶನ್ ಒಳ್ಳೆ ಟಚಲ್ಲಿ ಕೂಡ ಕಾಣಿಸ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮ್ಯಾಚು GT ಅಗೇನ್ಸ್ಟ್ ಎಲ್ಲ ಟಾಪ್ ಆರ್ಡರ್ಸ್ ಎಲ್ಲನೂ ಕೂಡ ಉಡಿಸಾಗಿದ್ದು. ಈ ಒಂದು ಟೀಮ್ಗೆ ಬೌಲಿಂಗ್ ಯೂನಿಟ್ ಅಂತೂ ಇವಾಗ ಸಕ್ಕತ್ತಾಗಿದೆ ಪ್ಯಾಟ್ ಕಮಿನ್ಸ್ ಬಂದಮೇಲೆ. ಆ್ಯಂಡ್ ಬ್ಯಾಟಿಂಗಲ್ಲೂ ಹೇಳಂಗೆ ಇಲ್ಲ, ಬಿಕಾಸ್ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ರವಿಚಂದ್ರನ್ ಸ್ಮರಣ್, ಎನ್ರಿ ಕ್ಲಾಸನ್, ಸಾಲಿ ಅರೋರಾ, ನಿತೀಶ್ ಕುಮಾರ್ ರೆಡ್ಡಿ, ಪ್ಯಾಟ್ ಕಮಿನ್ಸ್ ವರೆಗೂ ಬ್ಯಾಟಿಂಗ್ ಇದೆ ಮಗ. ಬಟ್ ನಮ್ಮ ಕನ್ನಡಿಗ ರವಿಚಂದ್ರನ್ ಸ್ಮರಣ್ ಇವರು ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ ಓಕೆ. ಬಟ್ ಎನ್ರಿ ಕ್ಲಾಸನ್ ಸಖತ್ತಾಗಿ ಆಡ್ತಾರೆ, ಎವ್ರಿ ಮ್ಯಾಚ್ ಕೂಡ ಸಖತ್ ಪರ್ಫಾರ್ಮ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮ್ಯಾಚ್ GT ಅಗೇನ್ಸ್ಟ್ ಸೋತ್ರು ಬಿಡಿ. ಸೊ ಈ ಒಂದು ಬ್ಯಾಟಿಂಗ್ ಯೂನಿಟ್ ಅಂತ ಸಖತ್ತಾಗಿದೆ. ನನ್ನ ಪ್ರಕಾರ SRH ಇವತ್ತು ಟಾಸ್ನ ಗೆದ್ಬಿಟ್ಟು
100% ಹೇಳ್ತಾ ಇದ್ದೀನಿ ಬ್ಯಾಟಿನ ತಗೋತಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ಸಿ ಎಸ್ ಗೆ ಆಲ್ರೆಡಿ ಚೇಸ್ ಅಂತ ಹೇಳಿದ್ರೆ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಸೊ ಅಲ್ಲಿಂದ ಸಖತ್ ಚೇಸ್ ಮಾಡೋದು ತುಂಬ ಕಷ್ಟ ಇದೆ. ಆ್ಯಂಡ್ ಹೆಡ್ ಟು ಹೆಡ್ ನೋಡಿದ್ರೆ ಟೋಟಲ್ ಆಗಿ 23 ಮ್ಯಾಚಸ್ನ ಆಡಿದ್ದಾರೆ. ಸಿ ಎಸ್ ಗೆ 15 ಆಗಿದ್ದಾರೆ, ಎಸ್ ಆರ್ ಎಚ್ 8 ಮ್ಯಾಚ್ನ ಆಗಿದ್ದಾರೆ. ಆಲ್ರೆಡಿ ಸಿ ಎಸ್ ಗೆ ಎಸ್ ಆರ್ ಎಚ್ ಮೇಲೆ ಈ ಒಂದು IPL ಟೂರ್ನಮೆಂಟಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಇವತ್ತು ಯಾವ ಥರ ಡಾಮಿನೇಟ್ ಮಾಡ್ತಾರೋ ಅದು ಕ್ರೂಷಿಯಲ್ ಆಗುತ್ತೆ. ಗೊತ್ತಿಲ್ಲ, ಏನು ಬೇಕಿದ್ರೂ ಆಗ್ಬೋದು ಇವತ್ತಿನ ಮ್ಯಾಚಲ್ಲಿ ನೋಡೋದ. ಬಟ್ ಸಿ ಎಸ್ ಗೆ ಗೆಲ್ಲಬೇಕು ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು ಕಷ್ಟ ಇದೆ. ಬಿಕಾಸ್ ಈ ಒಂದು ಬೌಲಿಂಗ್ ಯೂನಿಟ್ ಕೂಡ ಸಕ್ಕತ್ತಾಗಿದೆ ಎಸ್ ಆರ್ ಎಚ್ ಅಲ್ಲಿ. ಬಿಕಾಸ್ ಎಸ್ ಆರ್ ಎಚ್ ಅಲ್ಲಂತೂ ಬೌಲಿಂಗ್ ಅಂತೂ ಚಾನ್ಸೇ ಇಲ್ಲ. ಪ್ಯಾಟ್ ಕಮಿನ್ಸ್, ನಿತೀಶ್ ಕುಮಾರ್ ರೆಡ್ಡಿ, ಪ್ರಫುಲ್ ಇಂಗೆ ಅಂಡ್ ಇಶಾನ್ ಮಲ್ಲಿಂಗ, ಸಕೀಬ್ ಹುಸೇನ್ ಅಂಡ್ ಶಿವಾಂಗ್ ಕುಮಾರ್. ಸೊ ಪ್ರಫುಲ್ ಇಂಗೆ ಅಂಡ್ ಸಕೀಬ್ ಹುಸೇನ್ ಬಂದಮೇಲೆ ಈ ಒಂದು ಟೀಮ್ ಬೌಲಿಂಗ್ ಯೂನಿಟ್ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಥರ ಕಾಣಿಸ್ತದೆ. ನೋಡೋದು ಯಾರು ಗೆಲ್ತಾರೆ ಅಂತ. ನನ್ನ ಪ್ರಕಾರ ಇವತ್ತು ಎಸ್ ಆರ್ ಎಚ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಎರಡು ಕಡೆ ಬೌಲಿಂಗು ಮತ್ತು ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಸೈಡ್ ಕಾಣ್ತಾ ಇರೋದು, ಒಂದು ಫೀಲ್ಡಿಂಗ್ ಕೂಡ ಸಕ್ಕತ್ತಾಗಿದೆ. ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್, ಸಿ ಯು.